ನಾವು ಎಲ್ಲರಿಗೂ ಹೇಳ್ತಾ ಇದ್ದೇವೆ, ಮೀಸಲಾತಿಗಾಗಿ ನಾವು ಕೈ ಒಡ್ಡೋದು ಬೇಡ, ಬದಲಾಗಿ ದುಡಿಯುವಂಥ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಳ್ಳೋಣ. ಶರಣರು ನಮಗೆ ಕಲಿಸಿಕೊಟ್ಟಿರುವಂಥದ್ದು ಕಾಯಕವೇ ಕೈಲಾಸ. ನಮ್ಮ ಶಾಸಕ ಸುರೇಶ್ ಅವರು ಗುರುಗಳೇನು ಮೀಸಲಾತಿ ಬಗ್ಗೆ ಹೋರಾಟ ಮಾಡೋದು ಬೇಡ, ನಾವು ಹೋರಾಟ ಮಾಡೋಣ ಅಂತ ಸೂಚ್ಯವಾಗಿ ಹೇಳಿದರು. ಇದು ನಾಳೆ ತಪ್ಪು ಸಂದೇಶ ಹೋಗಿಬಿಡ್ಬೋದು. ಗುರುಗಳು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ, ಅವ್ರ ಶಾಸಕರನ್ನೆಲ್ಲ ಕರೆಸಿ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ. ನಿಮಗೆಲ್ಲ ಗೊತ್ತಿದೆ, ನಾವು ಬಸವ ಪರಂಪರೆಯಲ್ಲಿ ಬೆಳೆದು ಬಂದಿರೋವಂಥವ್ರು. ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದಂಥವ್ರು. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಅಪ್ಪಿಕೊಂಡಂಥವ್ರು. ಅಲ್ಲಿ SC ST BT 21 2A 23 ಇತ್ಯಾದಿ ಯಾವ ಪಂಗಡಗಳು ಇರಲಿಲ್ಲ. ಅಲ್ಲಿ ಎರಡೇ ವರ್ಗ, ದುಡಿಯುವಂಥವರು ಮತ್ತು ದುಡಿದಂಥ ಸಂಪಾದನೆಯನ್ನು ಸಮಾಜದ ಸತ್ಕಾರ್ಯಗಳಿಗೆ ಕೊಡುವಂಥವ್ರು. ಈ ಪರಂಪರೆಯನ್ನು ಶರಣ ಸಮಾಜ ನಮಗೆ ಕಲಿಸಿಕೊಟ್ಟಿದೆ. ಹಾಗಾಗಿ ನಾವು ಎಲ್ಲರಿಗೂ ಹೇಳ್ತಾ ಇದ್ದೇವೆ, ಮೀಸಲಾತಿಗಾಗಿ ನಾವು ಕೈ ಒಡ್ಡೋದು ಬೇಡ, ಬದಲಾಗಿ ದುಡಿಯುವಂಥ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಳ್ಳೋಣ. ಶರಣರು ನಮಗೆ ಕಲಿಸಿಕೊಟ್ಟಿರುವಂಥದ್ದು ಕಾಯಕವೇ ಕೈಲಾಸ. ನಾವೆಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ನಾವೇ ಇನ್ನೊಬ್ಬರಿಗೆ ಕೊಡ್ಬೋದು. ಮೀಸಲಾತಿ ಬೇಕು ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸರ್ಕಾರವನ್ನು ದುಂಬಾಲು ಬಿದ್ದರೆ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಂತದವರೆಗೂ ಮೀಸಲಾತಿ ಇರಬೇಕು ಅಂತ ಬಯಸಿತ್ತು. ಆದರೆ ಇವತ್ತೇನಾಗ್ತಾ ಇದೆ, ಮೀಸಲಾತಿಗಾಗಿ ಎಲ್ಲ ವರ್ಗದವರು, ಅವರು ಇವರು ಅಂತ ನಾವು ಹೇಳ್ತಾ ಇಲ್ಲ, ಈಗಾಗಲೇ ಬೇಡ ಜಂಗಮರು ಶುರುವಾಗಿದ್ದಾರೆ, ನಮಗೂ ಮೀಸಲಾತಿ ಕೊಡಿ ಅಂತ. ಈ ರೀತಿ ಮೀಸಲಾತಿಯ ಅಗತ್ಯ ಖಂಡಿತ ಇಲ್ಲ. ಬದಲಾಗಿ ನಾವು ಸರ್ಕಾರಕ್ಕೆ ಸೂಚನೆ ಕೊಡುವಂಥದ್ದು, ಕೊಟ್ಟನೇ ಈ ಸರ್ಕಾರ ಸಮಾಜದಲ್ಲಿ ದುಡಿಯುವ ವರ್ಗವನ್ನು ಕಡಿಮೆ ಮಾಡಿಬಿಟ್ಟಿದೆ. ದುಡಿಯುವ ವರ್ಗ ಹೆಚ್ಚಾಗಬೇಕೇ ಹೊರತಾಗಿ ಬೇಡುವ ವರ್ಗ ಹೆಚ್ಚಾಗಬಾರ್ದು. ಬಸವಣ್ಣವರು ಆ ಕಾಲದಲ್ಲೇ ಹೇಳಿದರು, ಬೇಡುವವರಿಲ್ಲದೆ ಆನು ಬಡವನೆನಯ್ಯ ಅಂತ. ಯಾಕೆ ಅಂತಂದರೆ ಎಲ್ಲರೂ ದುಡಿತಾ ಇದ್ದರು, ಬೇಡ ಅಂತ ಅಗತ್ಯ ಇರಲಿಲ್ಲ. ಇವತ್ತು ಕೂಡ ನಾವು ಎಲ್ಲ ಸಮಾಜ ಬಾಂಧವರಿಗೆ ಹೇಳುವಂಥದ್ದು, ಮೀಸಲಾತಿಗಾಗಿ ನಾವು ಯಾರನ್ನೋ ಕೈ ಒಡ್ಡೋದಾಗಲಿ ಮತ್ತೇನೋ ಮಾಡೋದಾಗಲಿ ಬೇಡ, ಬದಲಾಗಿ ನಾವೆಲ್ಲರೂ ದೇಹ ಮನಸ್ಸು ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ದುಡಿಯೋಣ, ಸಮಾಜವನ್ನು ಬೆಳೆಸೋಣ, ನಾವು ಬೆಳೆಯೋಣ ಅನ್ನೋವಂಥದ್ದು ನಮ್ಮ ಅಭಿಲಾಷೆ. ಹಾಗಾಗಿ ಯಾವುದೇ ಮೀಸಲಾತಿಯನ್ನು ನಾವು ಕೇಳಲಿಕ್ಕೆ ಹೋಗಲ್ಲ. ಅದರ ಬದಲಾಗಿ ಇನ್ನು ನಾವು ಸರ್ಕಾರಕ್ಕೆ ಹೇಳೋದೇನು ಅಂತಂದರೆ, ಲಿಂಗಾಯತ ಧರ್ಮ ಅದು ಒಂದು ಸ್ವತಂತ್ರ ಧರ್ಮ. ಆ ಸ್ವತಂತ್ರ ಧರ್ಮಕ್ಕೆ ನೀವು ಮಾನ್ಯತೆಯನ್ನು ಕೊಡಿ ಅಂತ ಹೇಳಿ ಸರ್ಕಾರವನ್ನು ಕೇಳ್ತೀವಿ. ಬೇಕಾದ್ರೆ ಈಗ ಇಲ್ಲಿರೋವಂಥ ಎಲ್ಲ ಶಾಸಕರು ಕೂಡ ಆ ಬಗ್ಗೆ ಹೋರಾಟ ಮಾಡೋದಾದರೆ ನಾವು ತುಂಬ ಸಂತೋಷದಿಂದ ಅವರನ್ನು ಅಭಿನಂದಿಸ್ತೀವಿ. ಇನ್ನು ಉಳಿದದ್ದು ಯಾವುದೂ ಬೇಕಿಲ್ಲ ಅನ್ನೋದನ್ನು ಬಹಳ ಸೂಚ್ಯವಾಗಿ ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವಂತೂ ನಿಮ್ಮ ಮೀಸಲಾತಿಗಾಗಿ ಆ ಪಾದಯಾತ್ರೆ ಇನ್ನೊಂದೋ ಮತ್ತೊಂದೋ ಏನೂ ಮಾಡಲಿಕ್ಕೆ ಹೋಗಲ್ಲ, ಬದಲಾಗಿ ಸಮಾಜದಲ್ಲಿ ಎಲ್ಲರೂ ಸೌಖ್ಯವಾಗಿ ನೆಮ್ಮದಿಯಿಂದ ಬದುಕಬೇಕು ಅಂತ ಬಯಸ್ತೀವಿ. ಆ ಬದುಕಿಗೆ ಬೇಕಾಗಿರೋದೇ ಕಾಯಕ. ಒಂದು ಕಾಲದಲ್ಲಿ ಈಗೇನು ನೀವು ಸಾಧು ಸಮಾಜ ಅಂತ ಹೇಳ್ತಿರಲ್ಲ, ಇವರು ಕೂಡ ತುಂಬ ಕೆಳಮಟ್ಟದಲ್ಲೇ ಇದ್ದಂಥವ್ರು, ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಇರೋವಂಥ ಜನ. ನಮ್ಮ ಹಿರಿಯ ಗುರುಗಳ ಕಾಲಕ್ಕೆ ಯಾರಾದರೂ ಮನೆ ಗುರುಗಳು ಊರಿಗೆ ಹೋಗ್ತಾಯಿದ್ರು, ಆವಾಗ ಪಾದಗಾಣಿಕೆ ಅಂತ ಎಷ್ಟು ಸಂಗ್ರಹ ಮಾಡ್ತಿದ್ರು ಅಂದರೆ 1 ಆಣೆ 2 ಆಣೆ. ಆ 1 ಆಣೆ 2 ಆಣೆ ಕೊಡುವಂಥ ಶಕ್ತಿ ಕೂಡ ನಮ್ಮ ಶಿಷ್ಯರಲ್ಲಿ ಇರಲಿಲ್ಲ. ಗುರುಗಳು ಬರ್ತಾರೆ ಅಂತಂದು ತಪ್ಪಿಸ್ಕೊಂಡು ಹೋಗ್ತಾ ಇದ್ರಂತೆ. ಆದರೆ ಇವತ್ತು 1 ಆಣೆ 2 ಆಣೆ ಅಲ್ಲ, ಎಷ್ಟು ಕೇಳಿದರೂ ಕೊಡೋವಂಥ ಶಕ್ತಿ ಶಿಷ್ಯರಿಗೆ ಬಂತು. ಯಾಕೆ ಅಂದರೆ ಗುರುಗಳು ಹೇಳಿದರು, ನೋಡೋ ನೀನು ಸೋಮಾರಿ ಆದರೆ ನಮ್ಮ ಮಠಕ್ಕೆ ಬರಬೇಡ, ನೀನು ದುಡಿಯೋದಾದರೆ
ತೋಟ ಮಾಡು, ಹೊಲ ಮಾಡು, ವ್ಯಾಪಾರ ಮಾಡು, ರಾಜಕೀಯ ಮಾಡು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಮೆಗೆ ತೊಡಗಿಸಿದಂಥವರು ನಮ್ಮ ಹಿರಿಯ ತರಳಬಾಳು ಜಗದ್ಗುರುಗಳವರು. ಅದೇ ಪರಂಪರೆಯನ್ನು ನಮ್ಮ ಪೀಠ ಮುಂದುವರಿಸ್ಕೊಂಡು ಬಂದಿದೆ ಅನ್ನೋದನ್ನು ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಮೀಸಲಾತಿಗಾಗಿ ನಾವು ಹೋರಾಡೋದು ಬೇಡ, ನೀವು ಹೋರಾಡೋದು ಬೇಡ. ಹೋರಾಡೋದಾದರೆ ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋದರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದರ ಜೊತೆಯಲ್ಲಿ ಇವತ್ತು ಮೌಲ್ಯಗಳೆಲ್ಲ ಕುಸಿದು ಹೋಗ್ತಾ ಇದ್ದಾವೆ. ನಾವು ವೇದಿಕೆ ಮೇಲೆ ಏನೇನೋ ತತ್ವಗಳನ್ನು ಹೇಳ್ತೇವೆ, ಆದರೆ ವೇದಿಕೆ ಬಿಟ್ಟು ಹೋದ್ಮೇಲೆ ಆ ತತ್ವಗಳೆಲ್ಲ ಗಾಳಿಗೆ ತೇಲ್ಕೊಂಡು ಹೋಗಿಬಿಡ್ತವೆ. ಅದಕ್ಕಾಗಿನ ಈಗ ಈಶ್ವರಪ್ಪನವ್ರು ಕೊನೆ ಮಾತನಾಡ್ತಾ ಹೇಳಿದರು, ಆರೋಗ್ಯ ಕೆಟ್ಟರೆ ಮತ್ತೆ ಸುಧಾರಣೆ ಮಾಡ್ಕೊಳ್ಬೋದು, ಆದರೆ ನಮ್ಮ ನೈತಿಕತೆಯೇ ಕೆಟ್ಟುಬಿಟ್ರೆ, ನಾವು ನೀತಿಹೀನರಾದರೆ. ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ, ಇಲ್ಲಿರುವಂಥವ್ರಿಗೆ ಹೇಳುವಂಥದ್ದು, ನೈತಿಕವಾಗಿ ನೀವು ಎಂದೂ ಕುಸಿಬಾರ್ದು. ನೈತಿಕ ನೆಲೆಗಟ್ಟನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಲ್ಲೇ ಕೊಲೆ, ಸುಲಿಗೆ, ಕಳ್ತನ, ಕೊಲೆ, ಇನ್ನೇನೇನೋ ಅನಾಚಾರಗಳು ನಡೀತಾವೆ. ಈಗ ಉದಾಹರಣೆ ನಿಮಗೆ ಹೇಳೋದಾದರೆ, ಮೊನ್ನೆ ಇಲ್ಲೇ ಈಗೊಂದು ತಿಂಗಳ ಹಿಂದೆ ಭಾಳ ಚೆನ್ನಾಗಿತ್ತು, ಇಲ್ಲೊಂದು ಗಂಧದ ಮರ. ನಾವು ಪ್ರತಿನಿತ್ಯ ಈ ರಂಗಮಂದಿರಕ್ಕೆ ಬರುವಾಗ ಅಲ್ಲಿ ಹೋಗುವಾಗ ನಮ್ಮ ಮೇಷ್ಟ್ರುಗಳಿಗೆ ತೋರಿಸ್ತಾ ಇದ್ವಿ, ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಗಂಧದ ಮರ ಅಂತ. ರಾತ್ರಿ ನೋಡಿದ್ದೇವೆ, ಅಲ್ಲ ಬೆಳಗ್ಗೆ ಆ ಗಂಧದ ಮರ ಇಲ್ಲ. ಅದಕ್ಕೆ ಅದನ್ನು ಎಷ್ಟು ಚೆನ್ನಾಗಿ ಕೊಯ್ಕೊಂಡು ಹೋಗಿದ್ದಾರೆ ಅಂತಂದರೆ, ಇಲ್ಲೇ ನಮ್ಮ ಮೇಷ್ಟ್ರುಗಳೆಲ್ಲ ಇದ್ದಾರೆ, ನಮ್ಮ ರಂಗಶಾಲೆ ವಿದ್ಯಾರ್ಥಿಗಳಿದ್ದಾರೆ, ಯಾರಿಗೂ ಗೊತ್ತಾಗಿಲ್ಲ. ಆದರೆ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಆ ಕಳ್ಳರನ್ನ ಹಿಡ್ಕೊಂಬಂದಿದ್ರು, ನಮಗದು ಖುಷಿ ಆಯಿತು. ಯಾರು ಆ ಕಳ್ಳತನ ಮಾಡಿದ್ರು ಅವ್ರನ್ನ ಹಿಡ್ಕೊಂಡು ಬಂದಿದ್ರು. ಆಮೇಲೆ ಅವನನ್ನು ನಾವು ಕೇಳಿದ್ವಿ, ಎಷ್ಟೊತ್ತಿಗೆ ಬಂದಿದ್ರು, ಹೆಂಗೆ ಕೊಯ್ದ್ರು ಏನು ಅಂತಂದರೆ ಭಾಳ ಚೆನ್ನಾಗಿ ಹೇಳ್ದ ಅವನು. 1 ಗಂಟೆಗೆ ಬಂದಿದ್ರಂತೆ, 3 ಜನ ಬಂದಿದ್ರಂತೆ ಬೈಕ್ನಲ್ಲಿ. ಆಮೇಲೆ 3 ಗಿಡಕ್ಕೆ ಅವರು ಕಚ್ಚು ಹಾಕಿದ್ರಂತೆ. 2 ಗಿಡಗಳಲ್ಲಿ ಅದು ಇನ್ನೂ ಬಲ್ತಿಲ್ಲ ಅಂತ ಗೊತ್ತಾಯಿತು. ಅದನ್ನು ಮುಕ್ಕಾಲು ಭಾಗ ಕೊಯ್ದು ಅಷ್ಟಕ್ಕೆ ಬಿಟ್ವಿ. ಇದು ಮಾತ್ರ ಬಲ್ತಿತ್ತು, ಇದನ್ನು ಕೊಯ್ಕೊಂಡು ಹೋದ್ವಿ. ಕೊಟ್ಟಿರೋದು ಅದನ್ನು ಈಗ ನಿಮಗೆ ಹೇಳಲ್ಲ, ಕೊಟ್ಟಿರೋದು ಗೊತ್ತಾಗಿದೆ ನಮಗೆ ಎಲ್ಲಿ ಕೊಟ್ಟರು ಅಂತ. ಯಾಕೆ ಹೀಗಾಗ್ತೈತೆ ಅಂದರೆ, ನೈತಿಕ ಮೌಲ್ಯಗಳು ಕುಸಿತಾ ಇರೋವಂಥದ್ದು. ನಾವು ನೀತಿವಂತರಾಗಬೇಕು, ನಮ್ಮ ಮಕ್ಕಳಿಗೂ ಆ ನೀತಿಯನ್ನು ಬೋಧಿಸ್ಬೇಕು. ಆವಾಗ ಮಾತ್ರ ಗಂಧದ ಕಳ್ಳತನೂ ಆಗಲ್ಲ, ಭ್ರಷ್ಟಾಚಾರನೂ ಆಗಲ್ಲ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಆತ್ಮವೀಕ್ಷಣೆ ಮಾಡ್ಕೊಳ್ಬೇಕು. ನಮ್ಮ ಅಂತರಂಗ ಮತ್ತು ಬಹಿರಂಗ ಪರಿಶುದ್ಧವಾದರೆ ಸಮಾಜ ಖಂಡಿತ ಪರಿಶುದ್ಧವಾಗುತ್ತೆ. ಇದನ್ನು ನೀವು ಗಮನಿಸಬೇಕು. ಇನ್ನು ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಕೊಡೋ ಅಂಥವ್ರಿಗೆ ಬಡತನವೇ ಇಲ್ಲ. ಈಗ ತಾನೇ ನಮ್ಮ ಇವರು ಸಕ್ಕರೆಪಟ್ಟಣದ ಪರಮೇಶ್ವರಪ್ಪನವರು 50,000 ರೂಪಾಯಿಗಳನ್ನು ಯಾವಾಗ ಅವ್ರು ಹೇಳಿದ್ರಂತೆ ಕೊಟ್ಟರು. ನಾವಂತೂ ಕೇಳೋದಿಲ್ಲ. ಆದರೆ ಈಗ ಅವರು ಒಂದು ಚೆಕ್ಕನ್ನು ನಮ್ಮ ಕಡೆಗೆ ಕೊಟ್ಟರು. ಈ ವೇದಿಕೆಯಲ್ಲಿದ್ದವರೇ ನಾವು ಆಗಲೇ ಚಂದ್ರಣ್ಣಗೆ ಅಲ್ಲಿ ತೋರಿಸ್ತಾ, ಚಂದ್ರಣ್ಣ ಈ ಲೈಬ್ರರಿ ಇದೆಯಲ್ಲ, ನೀನು ಮೊದಲು 5 ಲಕ್ಷ ಕೊಟ್ಟಿದ್ದು ನೋಡಪ್ಪ, ನೆನಪೈತಾ ಅಂತ ಕೇಳಿದ್ವಿ. ಇಲ್ಲಿ ಅನೇಕ ಕೆಲಸ ಕಾರ್ಯಗಳು ಏನು ನಡೆದಿದ್ದಾವೋ ಅದಕ್ಕೆ ನಮ್ಮ ಓಂಕಾರಪ್ಪನವರಾಗಲಿ, ಸುರೇಶ್ ಆಗಲಿ, ಅಥವಾ ಮತ್ತಿತರ ಯಾರೇ ಆಗಲಿ, ಎಲ್ಲ ರೀತಿಯ ನೆರವನ್ನು ನೀಡಿದ ಕಾರಣಕ್ಕಾಗಿಯೇ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಂತ ನಾವೇನು ಯಾರನ್ನೂ ಬೇಡಲ್ಲ. ಇಲ್ಲಿ ಏನು ಕೆಲಸ ಆಗುತ್ತೋ ಅದಕ್ಕೆ ಎಲ್ಲ ದೃಷ್ಟಿಯಿಂದಲೂ ಸಹಾಯವನ್ನು ಮಾಡುವಂಥ ಶಿಷ್ಯ ಸಮುದಾಯ ನಮಗಿದೆ. ನಮ್ಮ ಹಿರಿಯ ಗುರುಗಳು ಅದನ್ನೇ ಹೇಳ್ತಾ ಇದ್ರು, ನಮ್ಮ ಮಠದಂಥ ಶ್ರೀಮಂತ ಮಠ ಮತ್ತೊಂದಿಲ್ಲ ಈ ಜಗತ್ತಿನಲ್ಲಿ ಅಂತ. ಹೇಗೆ ಬುದ್ಧಿ? ಆವಾಗ ಗುರುಗಳದ್ದು ಇನ್ನೂ ಸಾಲ ಇತ್ತು, ನಮಗೆ ಗೊತ್ತಿದ್ದಾಗೆ, ನಾವು ಸ್ವಾಮಿಗಳಾದಾಗ ಮಠದ್ದೇ ಸಾಲ ಐತಿ, ನಾವು ಶ್ರೀಮಂತರು ಕೋಟ್ಯಾಧಿಪತಿಗಳು ಅಂತ ಹೇಳ್ತಿರಲ್ಲ ಬುದ್ಧಿ ಅಂದಾಗ ನಮ್ಮ ಗುರುಗಳು ಹೇಳಿದ್ದು, ಅಯ್ಯೋ ದಡ್ಡ, ನಮ್ಮ ಮಠಕ್ಕೆ ಸಿರಿಗೆರೆಯಿಂದ ಅಮೇರಿಕಾದವರೆಗೂ, ಹರಿಜನರಿಂದ ಬ್ರಾಹ್ಮಣದವರೆಗೂ ಶಿಷ್ಯರ ಸಂಖ್ಯೆ ಎಷ್ಟಿದೆ ಅಂತಂದರೆ ಕೋಟಿ 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 ಇದೆ. ಅವರೆಲ್ಲರೂ ನಮ್ಮ ಸಮಾಜದ ಸಂಪತ್ತು ಅಲ್ಲೇನು ಅಂತ ಕೇಳಿದರು. ಹಾಗೆಯೇ ಈ ವೇದಿಕೆಯಲ್ಲಿ ಯಾವುದೋ ಒಂದು ವರ್ಗದ ಜನ ಇಲ್ಲ, ಎಲ್ಲ ವರ್ಗದ ಜನರು ಇದ್ದಾರೆ. ಅವರೆಲ್ಲರೂ ನಮ್ಮ ಸಂಪತ್ತು. ಇಂಥ ಸಂಪತ್ತನ್ನು ನಾವು ಮಠಗಳು ಬೆಳೆಸಬೇಕಾಗಿರುವಂಥದ್ದು. ಜನರಲ್ಲಿ ನೈತಿಕ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ. ಜನರು ದಾರಿ ತಪ್ಪಿದರೆ ಅವರು ಸರಿಯಾದ ದಾರಿಯನ್ನು
ಹೇಳಬೇಕಾಗಿದೆ, ನಿಷ್ಠುರವಾಗೇ ಹೇಳಬೇಕು ತಪ್ಪು ಮಾಡಿದರೆ. ಆ ಕೆಲಸವನ್ನು ನಮ್ಮ ಮಠ ಪರಂಪರೆಯಿಂದ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ಹೇಳಿ, ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಬಂದು ನೀವೆಲ್ಲರೂ ಇದಕ್ಕೆ ಬೆಂಬಲಿಸಿದ್ರಿ. ನೀವಿಲ್ದಿದ್ರೆ ನಾವಿಲ್ಲೇನು ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ನಿಮಗೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಈ ಜನ ಇಷ್ಟೊತ್ತರೆಗೂ ಕುಂತಿದಾರಲ್ಲ ಇವರು, ಪಾಪ ಅವ್ರಿಗೆ ನಮಗೆ ಅಯ್ಯೋ ಅನ್ನಿಸ್ತೈತಿ ಇಷ್ಟೊತ್ತು. ಅದಕ್ಕಾಗಿಯೇ ನಮ್ಮ ಎಲ್ಲ ಶಾಸಕರು ಹೇಳ್ತಾ ಇದ್ರು, ಎಲ್ಲರ ಪರವಾಗಿ ಮಾಡಾಳು ವಿರೂಪಾಕ್ಷಪ್ಪನವರು ಒಬ್ಬರು ಮಾತಾಡಿಬಿಡ್ಲಿ, ನಾವು ಯಾರೂ ಮಾತಾಡೋದು ಬೇಡ ಬುದ್ಧಿ, ಪಾಪ ಭಾಳ ಲೇಟ್ ಆಗೈತಿ, ಸಿಹಿ ಮೂತ್ರ ರೋಗ ಇರುತ್ತೆ, ಬೇಗ ಎಲ್ಲೆಲ್ಲೋ ಹೋಗ್ಬೇಕು ಅಂತ ಇರ್ತಾರೆ, ಇಲ್ಲ ಎಲ್ಲರೂ ಒಂದೊಂದು 5 ನಿಮಿಷ ಮಾತಾಡಲಿ ಅಂದರು. ಮತ್ತು ನಮ್ಮ ಹೊಸದುರ್ಗ ಶಾಸಕರು ಮಾತ್ರ ನಿಮಗೆ ಸಮಯದಾನ ಮಾಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭವನ್ನು ಕೋರ್ತಾ ಮಾತುಗಳನ್ನು ಮುಕ್ತೇವೆ ಮಾಡ್ತೇವೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡಬೇಕು ಅಂತ ನಮ್ಮ ದವಸ ಸಮಿತಿಯವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಮತ್ತೆ ಮುಂದಿನ ವರ್ಷಕ್ಕೆ ಸೇರಿಕೊಳ್ಳೋಣ. ಇಂಥ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ಸಾಣೆಹಳ್ಳಿಯಲ್ಲಿ ನಡೀತಾವು, ಅಂಥದ್ರಲ್ಲೂ ಭಾಗವಹಿಸಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.